ನೀವು ಡಿಗ್ರಿ ಮಾಡ್ತಾ ಇದ್ದೀರಾ ಅಥವಾ ಡಿಗ್ರಿ ಮಾಡ್ಲಿಕ್ಕೆ ಪ್ಲಾನ್ ಮಾಡ್ತಾ ಇದ್ದೀರಾ? ಡಿಗ್ರಿ ಮಾಡುವ ಜೊತೆನೆ ಒಂದು ಇನ್ಕಮ್ ಸೋರ್ಸ್ ಡೆವಲಪ್ ಮಾಡಿಕೊಂಡು ಅದೇ ಇನ್ಕಮ್ ಸೋರ್ಸ್ ಯೂಸ್ ಮಾಡಿಕೊಂಡು ಯಾವ ತರಹ ನಮ್ದು ಕರಿಯರ್ ನಾವು ಸೆಟ್ ಮಾಡಬಹುದು. ಎಸ್ ಮೈ ಡಿಯರ್ ಸ್ಟೂಡೆಂಟ್ಸ್, ನಾನು ಏನ್ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ನಾವು ಡಿಗ್ರಿ ಮಾತ್ರ ಮಾಡಿ ಯಾವುದೇ ರೀತಿ ಪ್ರಯೋಜನ ನಮ್ದು ಮಾರ್ಕೆಟ್ ಅಲ್ಲಿ ನಮಗೆ ಸಿಗಲ್ಲ. ನಾವು ಅದರ ಜೊತೆಯಲ್ಲೇ ಪ್ರಾಕ್ಟಿಕಲ್ ಸ್ಕಿಲ್ಸ್ ಅನ್ನು ಡೆವಲಪ್ ಮಾಡಬೇಕು. ನೀವು BCom, BBA, BA ಅಥವಾ ನೀವು PG ಮಾಡ್ತಾ ಇರೋರಾಗಿರ್ಬೋದು, PG ನಿಮ್ದು ಕಂಪ್ಲೀಟು ಆಗಿರ್ಬೋದು, ಈ ವಿಡಿಯೋ ನೀವು ಕೊನೆಯ ತನಕ ಖಂಡಿತವಾಗಿಯೂ ನೀವು ವಾಚ್ ಮಾಡಬೇಕು, ನಿಮಗೆ ಉಪಕಾರ ಆಗುತ್ತೆ. ವೆಲ್ಕಮ್ ಬ್ಯಾಕ್ ಎವ್ರಿವನ್, ಜುಪಾಬ್ ಲರ್ನಿಂಗ್ ನ ಹೊಸ ಒಂದು ವಿಡಿಯೋಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾವು ಹೇಳಿದ ತರಾನೇ ಡಿಸ್ಕಸ್ ಮಾಡೋದು, ನಾವು ಡಿಗ್ರಿ ಮಾಡುವಾಗಲೇ ಯಾವ ತರಹ ಇನ್ಕಮ್ ಸೋರ್ಸ್ ಅನ್ನು ಡೆವಲಪ್ ಮಾಡಬಹುದು, ಅದೇ ರೀತಿಯಲ್ಲಿ ಯಾವ ತರಹ ಅದೇ ಇನ್ಕಮ್ ಸೋರ್ಸ್ ಅನ್ನು ಯೂಸ್ ಮಾಡಿಕೊಂಡು ಕರಿಯರ್ ಸೆಟ್ ಮಾಡಬಹುದು. ಸೊ ಯಾವ ತರ ಇನ್ಕಮ್ ಸೋರ್ಸ್ ಡೆವಲಪ್ ಮಾಡಬಹುದು, ಎರಡು ಆಪ್ಷನ್ಸ್ ನಿಮ್ ಮುಂದೆ ಇಡ್ತಿದ್ದೀನಿ. ದ ಫಸ್ಟ್ ಒನ್ ಅಂತ ಹೇಳೋದು GST ಫೈಲಿಂಗ್. GST ಫೈಲಿಂಗ್ ಇಸ್ ವೆರಿ ಸಿಂಪಲ್. ಇದೊಂದು ಇಂಡೈರೆಕ್ಟ್ ಟ್ಯಾಕ್ಸೇಷನ್. ಬಿಸ್ನೆಸ್ ಮಾಡುವ ಎಲ್ಲರೂ, ಸ್ವಲ್ಪ ಕಂಡೀಷನ್ಸ್ ಇದೆ, ಅವರೆಲ್ಲರೂ ತಮ್ಮ ಗೂಡ್ಸ್ ಅಂಡ್ ಸರ್ವಿಸ್ ರಿಲೇಟೆಡ್ ಆಸ್ಪೆಕ್ಟ್ ಬಗ್ಗೆ ತಿಂಗಳು ಗವರ್ಮೆಂಟ್ ಗೆ ಸ್ವಲ್ಪ ವಿಷಯಗಳನ್ನು ತಿಳಿಸಬೇಕು. ಸಿಂಪಲ್ ಆಗಿ GST ಅಂದ್ರೆ ಅಷ್ಟೇ. ದಿಸ್ ಇಸ್ ಅ ವೆರಿ ಸಿಂಪಲ್ ಎಕ್ಸ್ಪ್ಲನೇಷನ್. ಓಕೆ, ಇನ್ನು ಯಾವ ತರ ನಾವು ಸ್ಟಾರ್ಟ್ ಮಾಡಬಹುದು? ಫಸ್ಟ್ ಸ್ಟೆಪ್ ಅಂತ ಹೇಳೋದು, ನಿಮ್ಮ ಊರಲ್ಲಿ ಯಾರಾದ್ರೂ ಬಿಸ್ನೆಸ್ ಮಾಡ್ತಾ ಇದ್ದಾರಾ, ಸಣ್ಣ, ಮೀಡಿಯಂ ಅಥವಾ ದೊಡ್ಡ ರೀತಿಯಲ್ಲಿ ಬಿಸ್ನೆಸ್ ಮಾಡ್ತಾ ಇದ್ದಾರಾ ಅಂತ ನೀವು ಹುಡ್ಕೋಬೇಕು. ಅವ್ರ ಹತ್ರ ಹೋಗಿ ಕೇಳಬೇಕು ನಾವು, ಸರ್ ನೀವು GST ಫೈಲ್ ಮಾಡ್ತಿದ್ದೀರಾ? ಮೇಡಮ್ ನೀವು GST ಯಾರ್ದು ಹೊರಗಡೆಯಿಂದ ಮಾಡಿಸ್ತಾ ಇದ್ದೀರಾ? ಸೊ ನಿಮಗೆ ಒಂದು ಡಾಟಾ ಸಿಗುತ್ತೆ, ಎಷ್ಟು ಜನ ನಿಮ್ಮ ಊರಲ್ಲಿ GST ಫೈಲ್ ಮಾಡ್ತಾ ಇದ್ದಾರಾ ಅಂತ. ಸೊ ದ ಸೆಕೆಂಡ್ ಸ್ಟೆಪ್ ಅಂತ ಹೇಳೋದು, ಯು ಹ್ಯಾವ್ ಟು ಸ್ಟಡಿ ಹೌ ಟು ಫೈಲ್ GST. ಇದು ನಿಮಗೆ ಆನ್ಲೈನ್ ಅಲ್ಲಿ ನಿಮಗೆ ಕಲಿಬಹುದು. ಸೊ ಸೆಕೆಂಡ್ ಸ್ಟೆಪ್ ನೀವು ಕಂಪ್ಲೀಟ್ ಮಾಡಿ ಆದ್ಮೇಲೆ ದ ಥರ್ಡ್ ಸ್ಟೆಪ್ ಅಂತ ಹೇಳೋದು, ನೀವು ಫಸ್ಟ್ ಸ್ಟೆಪ್ ಅಲ್ಲಿ ಹೋದ ಕ್ಲೈಂಟ್ ಅನ್ನು ಅಪ್ರೋಚ್ ಮಾಡಬೇಕು. ಇನ್ನೊಂದು ವೇಳೆ ಅವರು ಸಿಕ್ಕಿಲ್ಲ ಅಂತ ಹೇಳಿದ್ರೆ ನಿಮಗೆ ಆನ್ಲೈನ್ ಆಗಿ ಸರ್ಚ್ ಮಾಡಬಹುದು, ಕಾಲ್ ಮಾಡಿ ಕೇಳಬಹುದು. ಯಾಕೆ ನಾನು ಈ ಒಂದು GST ಫೈಲಿಂಗ್ ಸೆಲೆಕ್ಟ್ ಮಾಡಿದ್ದೇನೆ ಅಂತ ಹೇಳಿದ್ರೆ, ಇಂಡಿಯಾದಲ್ಲಿ ತುಂಬಾ ರೀತಿಯ ಸಣ್ಣ ಬಿಸ್ನೆಸಸ್ ಇದೆ, ಇಟ್ ಮೀನ್ಸ್ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರೀಸ್ ಇದೆ. ಇವರಿಗೆ ಯಾವತ್ತು ಈ ಒಂದು GST ಫೈಲಿಂಗ್ ಮಾಡ್ಕೊಂಡಿರೋಕೆ ಆಗಲ್ಲ. ಅವರಿಗೆ ರಿಲಯಬಲ್ ಆಗಿ, ಇಟ್ ಮೀನ್ಸ್ ವಿಶ್ವಸ್ತರಾಗಿರುವ ಒಬ್ಬ GST ಫೈಲಿಂಗ್ ಮಾಡೋ ಒಬ್ರು ಬೇಕಾಗುತ್ತೆ. ಸೊ ನಿಮಗೆ ಆ ಒಂದು ಆಪರ್ಚುನಿಟಿ ತೆಗೋಬಹುದು. ಇನ್ನು ನಿಮ್ಮ ಪಾಯಿಂಟ್ ಆಫ್ ವ್ಯೂ ಯಾಕೆ ಇದು ಹೇಳ್ತಿದ್ರೆ ಅಂತ ಹೇಳಿದ್ರೆ, ಎರಡು ರೀತಿಯಲ್ಲಿ ಬರುತ್ತೆ. ಒಂದು, ನಿಮಗೆ ಮಂತ್ಲಿ ಇನ್ಕಮ್ ಬರುತ್ತೆ. ಒಬ್ಬ ಕ್ಲೈಂಟ್ ನಿಮಗೆ ಸಿಕ್ಕಿದ್ರೆ ಅವನು ಮಂತ್ಲಿ ಫೈಲ್ ಮಾಡಬೇಕು. ಈಗ ಸಪೋಸ್ ನಿಮಗೆ ಒಬ್ರು ಸಿಕ್ಕಿದ್ದಾರೆ, ಅವನು 500 ರೂಪಾಯಿ ನಿಮ್ಗೆ ಕೊಟ್ರೆ ವರ್ಷದಲ್ಲಿ ನಿಮಗೆ 6,000 ರೂಪಾಯಿ ಕೊಡ್ತಾನೆ. ಮಿನಿಮಮ್ 1000 ಅಲ್ಲಿ ನಾವು ಚಾರ್ಜ್ ಮಾಡ್ತೀವಿ. ಸೊ ವಿಲ್ ಟೇಕ್ ಇಟ್ ಫಾರ್ 500. ಸೊ ವರ್ಷಕ್ಕೆ 6,000 ರೂಪಾಯಿ. ಒಂದು 10 ಕ್ಲೈಂಟ್ ಇದ್ರೆ ನಮಗೆ ತಿಂಗಳಿಗೆ 5,000 ರೂಪಾಯಿ ಗಳಿಸಬಹುದು. ಇದು ನಿಮಗೆ ಫೀಸ್ ಕಟ್ಬೋದು. ಇದೆಲ್ಲ ಒಂದು ಆಪ್ಷನ್. ದ ಸೆಕೆಂಡ್ ಆಪ್ಷನ್ ಅಂತ ಹೇಳೋದು, ಡಿಗ್ರಿ ಆದ್ಮೇಲೆ ನೀವು ಹೇಗೂ ಜಾಬಿಗೆ ಹೋಗ್ತಿರಲ್ಲ, ಆಗ ಎಂಪ್ಲಾಯರ್ ಕೇಳ್ತಾರೆ, ಏನ್ ಮಾಡಿದ್ಯಾ? ನಾನು BCom ಮಾಡಿದ್ದೀನಿ. ನಥಿಂಗ್ ಡಿಫ್ರೆಂಟ್ ಇನ್ ದಾಟ್. ಸೊ ಆ ಎಂಪ್ಲಾಯರ್ ಕೇಳುವಾಗ ನಮಗೆ ಡಿಗ್ರಿ ಅಲ್ಲದೆ, ಒಂದು ಥಿಯೋರಿಟಿಕಲ್ ನಾಲೆಜ್ ಅಲ್ಲದೆ, ಒಂದು ಎಕ್ಸ್ಟ್ರಾ ಪ್ರಾಕ್ಟಿಕಲ್ ನಾಲೆಜು ಬೇಕು. ನಾನು GST ಬಗ್ಗೆ ಹೇಳುವಾಗ GST ಅಂತ ಒಂದು ಸಬ್ಜೆಕ್ಟ್ ಅಂತ ತಿಳ್ಕೊಬೇಡಿ. ದಿಸ್ ಈಸ್ ಓನ್ಲಿ ಅಬೌಟ್ ಅ ಪ್ರಾಕ್ಟಿಕಲ್ ಸ್ಕಿಲ್. ನೀವು ಪ್ರಾಕ್ಟಿಕಲ್ ಸ್ಕಿಲ್ ಡೆವಲಪ್ ಮಾಡುವಾಗ, ಡಿಗ್ರಿ ಹೊರಗಡೆ ಬಂದು ಎಂಪ್ಲಾಯರ್ ಕೇಳುವಾಗ, ಬಾಕಿ ಡಿಗ್ರಿ ಸ್ಟೂಡೆಂಟ್ಸ್ ಅನ್ನು ಕಂಪೇರ್ ಮಾಡುವಾಗ ನಿಮಗೆ ಅವರಿಗಿಂತ ಪ್ರಾಕ್ಟಿಕಲ್ ಸ್ಕಿಲ್ ಜಾಸ್ತಿ ಇರುತ್ತೆ. ಕೇಳ್ತಾರೆ, ಏನಾದ್ರೂ ಎಕ್ಸ್ಪೀರಿಯನ್ಸ್ ಇದೆಯಾ? ಹೌದು ಸರ್, ನಾನು ಕಳೆದ 2 ವರ್ಷದಿಂದ, 1 ವರ್ಷದಿಂದ ಅಥವಾ ಕಳೆದ 3 ವರ್ಷದಿಂದ ನಾನು GST ಫೈಲ್ ಮಾಡ್ತಾ ಇದ್ದಾನೆ. ಸೊ ಆ ತರ ಹೇಳುವಾಗ ನಿಮಗೆ ಮಿನಿಮಮ್ ಬೇರ್ ಇಂಡಸ್ಟ್ರಿ ಆವರೇಜ್ ನಿಮಗೆ 20,000 ಆದ್ರೂ ಸಿಗುತ್ತೆ. ಸೊ ನಿಮಗೆ ಒಂದು ಕನ್ಫ್ಯೂಷನ್ ಇರುತ್ತೆ, ಸರ್ ಈ ತರ ಎಲ್ಲ ಮಾಡುವಾಗ ನಂದು ಎಜುಕೇಶನ್ ಏನಾದ್ರೂ ಎಫೆಕ್ಟ್ ಆಗುತ್ತಾ? ಎಸ್ಪೆಷಲಿ ನಾವೀಗ BCom ನೋಡಿದ್ರೆ, ನೀವು BCom ಅಲ್ಲಿ ಟ್ಯಾಕ್ಸೇಷನ್ ಕಲಿತೀರಾ, ಅದೇ ಟ್ಯಾಕ್ಸೇಷನ್ ಪ್ರಾಕ್ಟಿಕಲ್ ವರ್ಷನ್ ಅಲ್ಲಿ ಮಾಡ್ತಾ ಇದ್ದೀರಾ. ಇನ್ನು ಬೇರೆ BBA ಆಗಲಿ, BA ಆಗಲಿ, ಯಾವುದೇ ರೀತಿ ಆಗಲಿ, ನೀವು ಪ್ರಾಕ್ಟಿಕಲ್ ನಾಲೆಜ್ ಡೆವಲಪ್ ಮಾಡ್ತಾ ಇದ್ದೀರಾ. ಯಾವುದೇ ರೀತಿಯಲ್ಲಿ ನಿಮಗೆ ಅದು ನಷ್ಟ ಆಗಲ್ಲ. ದ ಸೆಕೆಂಡ್ ಆಪ್ಷನ್ ಅಂತ ಹೇಳೋದು, ಇನ್ಕಮ್ ಟ್ಯಾಕ್ಸ್ ರಿಟರ್ನ್ ಫೈಲಿಂಗ್. ಇದು ಬರೀ ಬಿಸ್ನೆಸ್ ಮಾಡೋರಿಗೆ ಮಾತ್ರ ಅಲ್ಲ, ಇಂಡಿವಿಜುವಲ್ಸಿಗೂ ಬರುತ್ತೆ, ಎಲ್ಲರಿಗೂ, ನನಗೂ ಬರುತ್ತೆ, ನಿಮಗೂ ಬರುತ್ತೆ. ಈಗ ನೀವು ಫೈಲ್ ಮಾಡ್ತಾ ಇಲ್ಲ, ಆದ್ರೆ ನೀವು ಮುಂದೆ ಫೈಲ್ ಮಾಡಲೇಬೇಕು. ಇದು ತಿಂಗಳಿಗೆ ನಿಮಗೆ ಸಿಗಲ್ಲ, ವರ್ಷದಲ್ಲಿ 1 ಬಾರಿ ನಮಗೆ ಫೈಲಿಂಗ್ ಬರುತ್ತೆ. ದಿಸ್ ಇಸ್ ದ ರೈಟ್ ಟೈಮ್ ಟು ಸ್ಟಡಿ ಹೌ ಟು ಫೈಲ್ ಇನ್ಕಮ್ ಟ್ಯಾಕ್ಸ್ ರಿಟರ್ನ್. ಯಾಕಂತ ಹೇಳಿದ್ರೆ ನಮ್ದು ಫೈನಾನ್ಷಿಯಲ್ ಇಯರ್ ಎಂಡ್ ಆಯ್ತು, ಇನ್ನು ಒಂದು ಹೊಸ ಫೈನಾನ್ಷಿಯಲ್ ಸ್ಟಾರ್ಟ್ ಆಗಿದೆ. ಇನ್ನೊಂದು 1 ತಿಂಗಳಲ್ಲೇ ನಮಗೆ ಇನ್ಕಮ್ ಟ್ಯಾಕ್ಸ್ ರಿಟರ್ನ್ ಫೈಲ್ ಮಾಡಲಿಕ್ಕೆ ಸ್ಟಾರ್ಟಿಂಗ್ ಡೇ ಬರುತ್ತೆ. ಅದೊಂದು 2 ತಿಂಗಳು 3 ತಿಂಗಳು ಫೈಲಿಂಗ್ ಮಾಡೋಕೆ ಇರುತ್ತೆ. ಆ ಒಂದು ಟೈಮಲ್ಲಿ ನಿಮಗೆ ಎಲ್ಲಿ ಕೇಳಿದ್ರು ಯಾರಾದ್ರೂ ಒಂದು ಕ್ಲೈಂಟ್ಸ್ ನಿಮಗೆ ಸಿಗುತ್ತೆ. ಅಂಡ್ ದಿಸ್ ಇಸ್ ಅ ನಾಲೆಜ್. ಸೊ ನನ್ನ ಹಾನೆಸ್ಟ್ ಸಲಹೆ ಏನಂತ ಹೇಳಿದ್ರೆ, ನೀವು ಡಿಗ್ರಿ ಮಾಡುವಾಗ ಅದು ಮಾತ್ರ ಮಾಡಬೇಡಿ, ಅದರ ಜೊತೆಯಲ್ಲಿ ಏನಾದ್ರೂ ಒಂದು ಪ್ರಾಕ್ಟಿಕಲ್ ಸ್ಕಿಲ್ಲು ನೀವು ಡೆವಲಪ್ ಮಾಡಲೇಬೇಕು.
ನಿಮಗೆ ಈ ವಿಡಿಯೋ ಇಷ್ಟ ಆಯ್ತು ಅಂತ ನಾನು ಅನ್ಕೊಳ್ತಿದ್ದೀನಿ. ನಿಮಗೆ ಏನು ಹೇಳ್ಬೇಕಿದ್ರು ನಿಮಗೆ ಕಮೆಂಟ್ ಬಾಕ್ಸ್ ಅಲ್ಲಿ ನಿಮಗೆ ಕಮೆಂಟ್ ಮಾಡ್ಬೋದು. ನಾನು ಹೇಳಿದ ತರಾನೇ ನೀವು ಫಸ್ಟ್ ಇಯರ್ ಅಥವಾ ಸೆಕೆಂಡ್ ಇಯರ್ ಥರ್ಡ್ ಇಯರ್ ಡಿಗ್ರಿಲಿ ಇದ್ದೀರಾ ಅಥವಾ ನೀವು PG ಮಾಡ್ತಾ ಇದ್ದೀರಾ, ಅದೇ ರೀತಿಯಲ್ಲಿ ನೀವು ಆಲ್ರೆಡಿ GST ಫೈಲಿಂಗ್ ಅಂಡ್ ಇನ್ಕಮ್ ಟ್ಯಾಕ್ಸ್ ರಿಟರ್ನ್ ಫೈಲಿಂಗ್ ಮಾಡ್ತಾ ಇದ್ರೆ ಅದು ಕೂಡ ನೀವು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ಯಾಕಂತ ಹೇಳಿದ್ರೆ ಬಾಕಿ ಸ್ಟೂಡೆಂಟ್ಸ್ ಗೊತ್ತಾಗುತ್ತೆ ಆಲ್ರೆಡಿ ಮಾಡ್ತಾ ಇದ್ದಾರೆ, ಸೊ ನಮಗೂ ಅದು ಮಾಡಬೇಕು ಅಂತ ಅವರಿಗೂ ಒಂದು ಸಪೋರ್ಟ್ ಆಗೋ ತರ ಇರುತ್ತೆ. ಜುಪಾಬ್ ಕನ್ನಡ ಅಂತ ಹೇಳೋದು ನಿಮಗೋಸ್ಕರ ಇರುವ ಚಾನಲ್. ಇದರಲ್ಲಿ ತುಂಬಾ ಇನ್ಫಾರ್ಮೇಟಿವ್ ವಿಡಿಯೋಸ್ ನಾವು ಹಾಕ್ತಾ ಇದ್ದೀವಿ. ನಿಮಗೆ ಏನು ಡೌಟ್ ಇದ್ರು ನಿಮಗೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಬಹುದು. ಅದೇ ರೀತಿ ನಮ್ದು ನಂಬರ್ ಇದೆ, ಅದಕ್ಕೆ ನೀವು ಕಾಂಟ್ಯಾಕ್ಟ್ ಮಾಡಬಹುದು. ಮುಂದಿನ ವಿಡಿಯೋದಲ್ಲಿ ನೋಡುವವರೆಗೂ ಧನ್ಯವಾದಗಳು.